ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾಳೆ ಏಕಾದಶಿ, ನವೆಂಬರ್ 2ನೇ ತಾರೀಕು ಭಾನುವಾರ ಏಕಾದಶಿ, ಪ್ರಬೋಧಿನಿ ಏಕಾದಶಿ ಅಂತ ಇದಕ್ಕೆ ಹೆಸರು. ಕಾರ್ತಿಕ ಮಾಸ ಶುಕ್ಲ ಪಕ್ಷ ಏಕಾದಶಿ ಮತ್ತು ನಾಡದ್ದು ಸೋಮವಾರ 3ನೇ ತಾರೀಕು ಉತ್ಥಾನ ದ್ವಾದಶಿ, ಪ್ರಬೋಧ ಉತ್ಸವ ಅಂತ ಹೇಳ್ತಾರೆ. ಅವತ್ತು ತುಳಸಿ ವಿವಾಹ ಮತ್ತು ಅದಕ್ಕೆ ಉತ್ಥಾನ ದ್ವಾದಶಿ ಅಂತ ಹೆಸರು. ಮತ್ತು ಲಕ್ಷ್ಮಿ ಹುಟ್ಟಿದ ದಿವಸವೂ ಆಗತ್ತೆ ಅವತ್ತು. ಇನ್ನೊಂದು ವಿಶೇಷ, ತುಳಸಿ ಕಾರ್ತಿಕ ದಾಮೋದರ ಮದುವೆಯ ದಿವಸ ಅದು ಕಾಲ ತುಂಬ ವಿಶೇಷವಾದ ಒಂದು ಪರ್ವಕಾಲ. ಉತ್ಥಾನ ದ್ವಾದಶಿ, ಕಾರ್ತಿಕ ಮಾಸ ಶುಕ್ಲ ಪಕ್ಷ ದ್ವಾದಶಿ ತುಂಬ ವಿಶೇಷವಾದ ಒಂದು ಕಾಲ. ಅದರಲ್ಲಿ ಚಾತುರ್ಮಾಸದಲ್ಲಿ ಮಾಡಿರತಕ್ಕಂಥ ತುಂಬ ನಿಯಮಗಳಿಂದ ವ್ರತಗಳು ಮಾಡಿರ್ತಾರೆ. ಆದರೂ ಅದರಲ್ಲಿ ಮುಂಚೆ ಹಿಂಚೆ ದೋಷಗಳಿತ್ತು ಅಂತಂಬೋ ಪಕ್ಷದಲ್ಲಿ ಈ ವನಭೋಜನ ಅಂತ ಹೇಳ್ತಾರೆ. ಆ ವನಭೋಜನ ಮಾಡುವ ಅಂದರೆ ಧಾತ್ರಿ ಹವನ ಅಂತ ಹೇಳ್ತಾರೆ. ಆ ಧಾತ್ರಿ ಹವನವನ್ನು ಮಾಡುವುದರಿಂದ ಆ ದೇವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಾವು ತಗೊಂಬೋದರಿಂದ ಈ ಚಾತುರ್ಮಾಸ ವ್ರತಗಳಲ್ಲಿ ಮಾಡಲಾದವರಿಗೆ ಅದು ವಿಚಾರ ಇಲ್ಲ. ಸರಿಯಾದ ರೀತಿಯಿಂದ ಮಾಡಿರ್ತಾರೆ. ಅದರಲ್ಲಿ ಮುಂಚೆ ದೋಷಗಳು ಇದ್ದರೂ ದೇವರು ಇದನ್ನು ತಗೊಂಡು ಪರಿಪೂರ್ಣನಾಗಿ ಅನುಗ್ರಹ ಮಾಡ್ತಾನ ಎಂಬುದಾಗಿ ಈ ವನಭೋಜನ ಅಂತ ಇಟ್ಟಿದ್ದಾರೆ. ಆ ವನಭೋಜನದಲ್ಲಿ ಕಾರ್ತಿಕ ದಾಮೋದರನ ಪ್ರಸಾದವನ್ನು ಸ್ವೀಕಾರ ಮಾಡುವುದರಿಂದ ಈ ಚಾತುರ್ಮಾಸ ವ್ರತದಲ್ಲಿ ಮಾಡತಕ್ಕಂಥ ದೋಷಗಳು ನಿವೃತ್ತಿಯಾಗಿ ಪರಮಾತ್ಮನ ವಿಶೇಷ ಅನುಗ್ರಹ ಅವರಿಗೆ ಮಾಡ್ತಾನ ಅಂತ ಹೇಳ್ತಾರೆ. ಇದು ಮೊದಲೇ 2-3 ವಿಡಿಯೋ ಹಾಕಿದ್ದೇನೆ ಹೋದ ವರ್ಷ, ಮತ್ತೆ ತಿರುಗಿ ಅದೇ ಬೇಡ ಅಂತ ಹಾಕಲ್ಲ. ಮತ್ತು ಇದರಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೇವರಿಗೆ ದೀಪವನ್ನು ಹಚ್ಚುವುದು ಮತ್ತು ಕಾರ್ತಿಕ ದಾಮೋದರ ಪ್ರೀತಿಗಾಗಿ ಆದಷ್ಟು ದೀಪವನ್ನು ಹಚ್ಚಿಡಬೇಕು ಹಾಗೆ ಅಂತ. ದೀಪ ಅಂತಂದರೆ ನಮಗೆ ಕತ್ತಲೆಯನ್ನು ಹೋಗಿಸುತ್ತೆ. ಕತ್ತಲೆ ಹೋಗೋದು ಅಂತಂದರೆ ಏನು? ನಮ್ಮ ಒಳಗಿರುವತಕ್ಕಂಥ ಕತ್ತಲೆ ಅಂತ, ಅಜ್ಞಾನ, ಅದಕ್ಕೆ ಕತ್ತಲೆ ಅಂತ ಹೆಸರು. ಸುಜ್ಞಾನ, ಒಳ್ಳೆ ವಿಧವಾದ ಜ್ಞಾನ ಬರಬೇಕು ಹಾಗೆ ಅಂತ ನಮಗೆ ದೇವರ ದೀಪದ ನಾವು ಹಚ್ಚುವ ತಾತ್ಪರ್ಯವೇ ಅದು ತಾನೆ. ನಮಗೆ ಈ ಅಜ್ಞಾನವನ್ನು ಕಳೆದು ಒಳ್ಳೆ ಜ್ಞಾನವನ್ನು ದೀಪ ಜ್ಯೋತಿ ಹೇಗೆ ನಮಗೆ ಬೆಳಗುತ್ತದೋ ಅದೇ ಮಾರಿ ಬೆಳಗಲಿ ಅಂತ ಹೇಳಿ ದೇವರ ಅನುಗ್ರಹದಿಂದ ಆಗಬೇಕು ಅಂತ ಹೇಳಿ ಪ್ರಾರ್ಥನಾ ದೀಪ ಹಚ್ಚುವ ತಾತ್ಪರ್ಯ. ಅದರಲ್ಲಿ ಕಾರ್ತಿಕ ಮಾಸದಲ್ಲಿ ಎಷ್ಟು ದೀಪ ಹಚ್ಚುತ್ತಾವೆಯೋ ಅಷ್ಟು ವಿಶೇಷ ಫಲ ಅಂತ ಹೇಳ್ತಾರೆ. ಅಂದರೆ ಮನೆಯಲ್ಲಿ ದೇವರ ಮುಂದುಗಡೆ ರಂಗೋಲಿ ಕೆಮ್ಮನ್ನು ಮಾಡಿ ದೀಪ ಹಚ್ಚೋದು ಮತ್ತು ಮನೆ ಹೊರಗಡೆ, ಮನೆ ಮೇಲ್ಗಡೆ, ಈ ದೇವಾಲಯಗಳಲ್ಲಿ, ಮಠ ಮಂದಿರಗಳಲ್ಲಿ ಮತ್ತು ಆಕಲ ಕೊಟ್ಟಿಗೆ ಅದರಲ್ಲಿ ದೀಪ ಹಚ್ಚೋದ್ರಿಂದ ವಿಶೇಷ ಫಲ ಅಂತ ಹೇಳ್ತಾರೆ. ಅನಂತ ಫಲ ಅಂತ. ಹೀಗೆ ಆದಷ್ಟು ದೀಪವನ್ನು ಹಚ್ಚಿ ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಕಾರ್ತಿಕ ಮಾಸದಲ್ಲಿ ದೀಪ ತುಂಬ ವಿಶೇಷ, ದೀಪ ಹಚ್ಚಬೇಕು. ಅದೆಲ್ಲ ಅದು ಒಂದು ಪಕ್ಕ. ಅಂದರೆ ನಾವು ದೇವರ ಪೂಜೆ ಮಾಡುವ ಸಂದರ್ಭದಲ್ಲಿ ಸರಿ, ಇವತ್ತಿನ ದಿನಕ್ಕೆ ಹಳೆಯ ಕಾಲದಲ್ಲಿ ದೊಡ್ಡ ಮನೆಯಾಗಿತ್ತು, ಬೇಕಷ್ಟು ದೀಪ ಮುಡಿಸಿ ಇಡ್ತಾ ಇದ್ದರು. ಇವತ್ತಿನ ದಿನಕ್ಕೆ ಆದಷ್ಟು ದೇವರ ನೀವು ಯಾವ ಪೂಜೆ ಹೋಮ ಹವನ ಯಾವುದೇ ಮನೆಯಲ್ಲಿ ಮಾಡಿರೋ 2 ದೀಪ ದೇವರ ಮುಂದೆ ಮುಡಿಸಿ ಇಟ್ಟರೆ ಸಾಕು. ಅಂದರೆ ಬಲದ ಕಡೆ ಒಂದು ದೀಪ, ಎಡದ ಕಡೆ ಒಂದು ದೀಪ, ಒಂದು 2 ತಿರಿ ಹಾಕಿ ಅದನ್ನು ಒಂದೊಂದು ದೀಪ ಮುಡಿಸಿ ಇಟ್ಟರೆ ಸಾಕು. ಎಲ್ಲ ಪೂಜೆ ಮುಗಿದು ಆಮೇಲೆ ಮಂಗಳಾರತಿ ಆಗುವ ಸಂದರ್ಭದಲ್ಲಿ, ಮಂಗಳಾರತಿ ಆದ ಮೇಲೆಯೇ ಕೂಡ ಅಲ್ಲಿ ಇರುವತಕ್ಕಂಥ ಎಷ್ಟು ದೀಪ ಇದೆಯೋ, ಮನೆ ಎಷ್ಟು ದೊಡ್ಡದಾಗಿದೆಯೋ ಅದಕ್ಕೆ ತಕ್ಕಂತೆ ಆ ಸ್ಥಳಕ್ಕೆ ತಕ್ಕಂತೆ ದೀಪವನ್ನು ಹಚ್ಚಿಡಬೇಕು. 100 ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ಅದರ ಮನೆ ಚಿಕ್ಕದಾಗಿರುತ್ತೆ. ದೀಪ ಹಚ್ಚಿದ್ರೆ ಅದನ್ನು ನೋಡಿಕೊಂಬೇಕು. ನಾವು ದೀಪ ಹಚ್ಚಿ ಇಟ್ಟುಬಿಟ್ಟು ಈ ಕಡೆ ಆ ಕಡೆ ತಿರುಗೋವೆಲ್ಲ ಬಟ್ಟೆ ಅದರಲ್ಲಿ ಪಟ್ಟಿತು ಅಂದರೆ ಅಪಶಕುನವಾಗುತ್ತೆ. ಒಳ್ಳೆ ಕೆಲಸ ಮಾಡುವ ಸಂದರ್ಭದಲ್ಲಿ ಇದೆಲ್ಲ ಆಗಲಾಗಿರಬೇಕು. ಹಾಗೇಂಬ ಪಕ್ಷದಲ್ಲಿ ಆದಷ್ಟು ದೀಪನ ಮುಡಿಸಿ ಇಡ್ರಿ, ತುಂಬ ಜಾಗ್ರತೆಯಾಗಿ ಮುಡಿಸಿ ಇಡ್ರಿ. ಯಾವ ಪೂಜೆ ಹೋಮ ಹವನ ಆರಂಭಿಸಿರೂ ಸರಿ, ಯಾವ ಪೂಜೆ ಮಾಡಿರೂ ಸರಿ, 2 ದೀಪ ಮುಡಿಸಿ ಇಡ್ರಿ. ಮಂಗಳಾರತಿ ಆಗಿ ದೂರ ಹೋಗುವ ಸಂದರ್ಭದಲ್ಲಿ ಎಲ್ಲ ದೀಪವನ್ನು ಆದಷ್ಟು ಮುಡಿಸಿಡ್ರಿ. ದೀಪ ಮುಡಿಸಿಟ್ರೆ ತಿರುಗಿ ಮತ್ತೆ ಪಕ್ಕದಲ್ಲಿ ಹೋಗಬಾರದು. ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ದೇವರ ಮನೆ ಅಂತ ನೋಡಿರಿ ಅಂತಂದರೆ ಸಪ್ರೇಟಾಗಿ ಇರೋದಿಲ್ಲ.
ಅಂದರೆ ದೇವರ ಮನೆ ಸಪ್ರೇಟಾಗಿ ಇದ್ದರೂ ಕೂಡ ಕಲಗ ಚಿಕ್ಕ ಸೆಲ್ಫ್ ಮಾದರಿ ಇಟ್ಟು ಅದರಲ್ಲಿ ದೀಪವನ್ನು ಹಚ್ಚಿ ಇಟ್ಟಿರ್ತಾರೆ. ಮೇಲೆ ಏನೇನೋ ಇಟ್ಟಿರ್ತಾರೆ. ಕಲಗ ದೀಪ ಹಚ್ಚಿ ಇಟ್ಟು ಏನೋ ಜ್ಞಾಪಕ ಇಲ್ಲದೆ ಮೇಲಿರೋ ಏನೋ ಒಂದು ವಸ್ತುವಿನ ತೆಗೆಯೋಕೆ ಹೋಗುವ ಸಂದರ್ಭದಲ್ಲಿ ಈ ಬಟ್ಟೆಯಲ್ಲಿ ಬೆಂಕಿ ಅಂಟಿಗಿಂತೆ ಇದು ಬೇಕಾಷ್ಟು ಸ್ಥಳದಲ್ಲಿ ನಡೀತಾ ಇದೆ. ಒಳ್ಳೆ ವಿಷಯಗಳು ಹೇಳುವ ಸಂದರ್ಭದಲ್ಲಿ ಇದು ಬೇಕಾಗಿಲ್ಲ. ಆದರೆ ಒಳ್ಳೆ ವಿಷಯ ಹೇಳುವ ಸಂದರ್ಭದಲ್ಲಿ ಒಳ್ಳೆಯದಾಗಿ ಆಗಬೇಕು ಅಂತ ಮಾತ್ರ ಇದನ್ನು ಹೇಳ್ತಾ ಇದ್ದಾನೆ. ಆದ ಕಾರಣ ದೀಪವನ್ನು ಮುಡಿಸಿ ಇಡ್ರಿ, ದೇವರ ಪ್ರೀತನಾಗತಾನ, ತುಂಬ ಸಂತೋಷ. ಆದರೆ ಜಾಗ್ರತೆಯಾಗಿ ಮುಡಿಸಿಡ್ರಿ, ಭದ್ರವಾಗಿ ನೋಡಿಕಿಲ್ರಿ. ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ದೀಪದಾನವನ್ನು ಮಾಡುವುದರಿಂದ ದೇವರು ನಮಗೆ ಅಜ್ಞಾನವನ್ನು ಕಳೆದು ಒಳ್ಳೆ ಸುಜ್ಞಾನವನ್ನು ನೀಡುತ್ತಾನೆ. ಮತ್ತು ದೇವರಿಗೂ ಆಗಲಿ ತುಳಸಿಯ ಬೃಂದಾವನದ ನೆರಳಲ್ಲಿ ದೀಪ, ತುಳಸಿಯ ಮುಂದಡೆ ಈ ದೀಪವನ್ನು ಹಚ್ಚುವುದರಿಂದ ನಮಗೆ ಸಾವಿರಾರು ಜನ್ಮಗಳ ಪಾಪ ಪರಿಹಾರ ಆಗುತ್ತೆ. ಎಲ್ಲ ಪಾಪವೂ ಪರಿಹಾರ ಆಗಿ ನಾವು ಪರಿಶುದ್ಧರಾಗುತ್ತವೆ. ಮತ್ತು ಏನಾರು ಈ ವ್ರತಗಳಲ್ಲಿ ಮಾಡಿರತಕ್ಕಂಥ ಲೋಪದೋಷಗಳೇನಾರಿದ್ದರೂ ಕೂಡ ಈ ದೀಪ ಹಚ್ಚುವುದರಿಂದವೂ ಮತ್ತು ಅದು ವಿಶೇಷ ಫಲ ಕೊಡುತ್ತೆ ಅಂತ. ಆ ದೋಷಗಳು ನಿವೃತ್ತಿಯಾಗಿ ಪರಿಪೂರ್ಣ ಆಗತ್ತೆ, ವ್ರತ ಪರಿಪೂರ್ಣ ಆಗತ್ತೆ ಹಾಗೆ ಅಂತಲೂ ಹೇಳ್ತಾರೆ. ನಮ್ಮ ಮುಂದಿನ ಪಿತೃಗಳು ಅವರು ನರಕದಿಂದ ಬಿಡುಗಡೆಯೂ ಆಗುತ್ತಾರೆ. ನಾವು ದೀಪವನ್ನು ಹಚ್ಚಿ ಇಡುವುದರಿಂದ ದೇವರಿಗೆ ನರಕದಿಂದ ನಮ್ಮ ಪೂರ್ವಜರು ಪಿತೃಗಳು ನರಕದಿಂದ ಬಿಡುಗಡೆ ಮಾಡ್ತಾರೆ ದೇವರು. ಅಷ್ಟು ಪುಣ್ಯ ಬರುತ್ತೆ ಹಾಗಂತ ಇಲ್ಲಿ ಹೇಳ್ತಾರೆ. ಮತ್ತು ಎಲ್ಲ ನದಿಗಳಲ್ಲೂ ಎಷ್ಟು ನದಿಗಳು ಅಂತ ಇದೆಯೋ ಎಲ್ಲ ಸರೋವರ ನದಿಗಳಲ್ಲಿ ಸ್ನಾನ ಮಾಡಿರತಕ್ಕಂಥ ಪುಣ್ಯ ಬರಬೇಕು ಅಂತಂದರೆ ಕಾರ್ತಿಕ ಮಾಸದಲ್ಲಿ ದೇವರಿಗೆ ದಾಮೋದರನಿಗೆ ದೀಪವನ್ನು ಹಚ್ಚಿಡುವುದರಿಂದ ಎಲ್ಲ ನದಿಗಳಲ್ಲೂ ಸ್ನಾನ ಮಾಡಿದ ಪುಣ್ಯ ಬರುತ್ತೆ ಹಾಗೆಂತ. ಇದು ತಾತ್ಪರ್ಯ ಏನಂದರೆ ಆದಷ್ಟು ದೀಪವನ್ನು ಮುಡಿಸಿ ಇಡಬೇಕು. ನಾವು ಭದ್ರವಾಗಿ ನಾವು ನಮ್ಮನ್ನು ನೋಡಿಕೊಬೇಕು. ಮತ್ತು ಇದರಲ್ಲಿ ವನಭೋಜನ ಅಂತ, ವನಭೋಜನ ಕಾಲ ಅಂತ ಹೇಳ್ತಾರೆ. ಕಾರ್ತಿಕ ಮಾಸ ಶುಕ್ಲ ಪಕ್ಷ ದ್ವಾದಶಿ, ಉತ್ಥಾನ ದ್ವಾದಶಿ ಅಂದರೆ ದೇವರನ್ನು ಯೋಗ ನಿದ್ರೆಯಿಂದ ಎಬ್ಬಿಸುವ ದಿವಸ. ಇದಕ್ಕೆ ಉತ್ಥಾನ ದ್ವಾದಶಿ ಅಂತ ಹೆಸರು. ಉತ್ಥಾನ ಅಂದರೆ ಎಬ್ಬಿಸುವುದು ದೇವರನ್ನು. ಮತ್ತು ಲಕ್ಷ್ಮೀ ದೇವರು ಅಂದರೆ ತುಳಸಿ ಅಂತರ್ಯಾಮಿ ಲಕ್ಷ್ಮೀ, ಆ ಲಕ್ಷ್ಮೀ ಹುಟ್ಟಿದ ದಿವಸವೇ ಉತ್ಥಾನ ದ್ವಾದಶಿ ಅಂತ. ಹುಟ್ಟಿದ ಕೂಡಲೇ ದೇವರ ಹತ್ರ ಮದುವೆ ಆಗುತ್ತೆ ಅವರಿಗೆ ಹಾಗೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಆ ದೇವತೆ ಹುಟ್ಟಿದ್ದು ಒಂದು ಬ್ರಹ್ಮದೇವರ ಬಾಷ್ಪವಾರಿ, ಆ ಕಣ್ಣೀರು ಆನಂದ ಕಣ್ಣೀರಿಂದ ಬಂದು ಹುಟ್ಟಿರು ಹಾಗೆ ಅಂತ ಒಂದು ಪಕ್ಕ ಹೇಳ್ತಾರೆ. ಇನ್ನೊಂದು ಪಕ್ಕ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ ಅಂತಂದರೆ, ಈ ಅಸುರರು ಸಮುದ್ರ ಮಥನ ಸಂದರ್ಭದಲ್ಲಿ ಅಸುರರು ದೇವತೆಗಳು ಇವರೆಲ್ಲ ಬಂದು ಅಮೃತಕ್ಕೋಸ್ಕರ ಇಷ್ಟು ಹೋರಾಡ್ತಾರಲ್ಲ ಹಾಗೆ ಅಂತ ದೇವರು ಇದನ್ನು ನೆನೆಸೋವೆಲ್ಲ ಏನು ತೋರಿತೋತೆಲ್ಲ ದೇವರಿಗೆ ಆನಂದ ಬಾಷ್ಪವಾರಿ ಬಂತು ಅಂದರೆ ಆನಂದ ಕಣ್ಣೀರು ಅಂತ ಹೇಳ್ತಾರೆ. ಅದು ಬಂತು. ಆ ಕಣ್ಣೀರು ಅಕಸ್ಮಾತಾಗಿ ಧನ್ವಂತರಿ ಭಗವಂತನ ಕೈಲಿರುವತಕ್ಕಂಥ ಧನ್ವಂತರಿ ದೇವರೇ ಕಣ್ಣೀರು ಬಂತು. ಆ ಕಣ್ಣೀರು ಅಕಸ್ಮಾತಾಗಿ ಆ ಕಲಸ ಕೈಯಲ್ಲಿರತಕ್ಕಂಥ ಕಲಸದ ಮೇಲೆ ಬಿದ್ದು ಅಲ್ಲಿಂದ ಕಲಗಿ ಬಿತ್ತು. ಆ ಕಣ್ಣೀರು ಅಮೃತ ಕಲಸದ ಮೇಲೆ ಬಿದ್ದು ಅಲ್ಲಿಂದ ಭೂಮಿಯಲ್ಲಿ ಬಿತ್ತು. ಅಮೃತ ಕಲಸ ಸ್ಪರ್ಶವಾದ್ದರಿಂದವೇ ಆ ಕಣ್ಣೀರಲ್ಲಿ ಬಿದ್ದದ್ದರಿಂದ ಅಲ್ಲಿಂದ ತುಳಸಿ ಗಿಡ ಬಂತು ಅಂತ ಇನ್ನೊಂದು ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ ಕಾರಣ ತುಳಸಿ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕಾಗುತ್ತು. ತುಳಸಿ ವಿವಾಹ ಪೂಜೆಯನ್ನು ಮಾಡೋದರಿಂದ ವಿಶೇಷ ಅನುಗ್ರಹ ಆಗತ್ತೆ ಹಾಗೆ ಅಂತ. ಮತ್ತು ವನಭೋಜನ ಆವತ್ತಿರಿಂದ ತ್ರಯೋದಶ್ಯಾಂ ಚತುರ್ದಶ್ಯಾಂ ಪೌರ್ಣಿಮಾಸ್ಯಾಂ ಅಥಾಪಿವ ಪಂಚಮ್ಯಾಂ ವಾ ಮಹಾಪ್ರಾಜ್ಞ ವನಭೋಜನಮಾಚರೇತ್ ಸರ್ವ ಉಪಸ್ಕರ ಸಂಯುಕ್ತೆ ವೃದ್ಧ ಬಾಲಸ್ಯ ಸಂಪ್ರತಃ. ಅಂದರೆ ಎಲ್ಲರೂ ಜನಗಳು ಕೂಡಿ ಆ ಊರಲ್ಲಿರುವತಕ್ಕಂಥ ಆದಷ್ಟು ಎಲ್ಲ ಜನರು ಕೂಡಿ ತ್ರಯೋದಶಿ ಮತ್ತು ಚತುರ್ದಶಿ ಹುಣ್ಣಿಮೆ ದಿವಸ ಮತ್ತು ಪಂಚಮಿಯವರೆಗೂ ಈ ವಿಶೇಷವಾಗಿ ವನಭೋಜನ ಧಾತ್ರಿ ಹವನವನ್ನು ಮಾಡಬಹುದು ಹಾಗೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ವನಭೋಜನ ನಿಷಿದ್ಧ ಕಾಲಗಳು ಅಂತಲೂ ಹೇಳ್ತಾರೆ ಇದಿಲ್ಲಿ. ಭಾನುಂ ಭೌಮಂ ಪರಿತ್ಯಜ್ಯ ಭೃಗುವಾ ಸರಮೇವ ಚ ಅನ್ಯವಾರೇಶು ಕುರ್ವೇತ ಶುದ್ಧ್ಯರ್ಥಂ ವನಭೋಜನಾತ್. ಭಾನುವಾರ ಅಂತಂದರೆ ಸಂಡೇ, ಭೌಮವಾರ ಅಂತಂದರೆ ಮಂಗಳವಾರ ಅಂದರೆ ಮತ್ತು ಸಪ್ತಮಿ ಈ ವನಭೋಜನವನ್ನು ಸಪ್ತಮಿ ದಿವಸವೂ ಮಾಡಬಾರದು ಅಂದರೆ ನೆಲ್ಲಿಕಾಯನ್ನು ಸ್ವೀಕಾರ ಮಾಡಬಾರದು ಹಾಗೆ ಅಂತ. ಭೃಗುವಾಸರ ಅಂದರೆ ಶುಕ್ರವಾರ ಈ ದಿನಗಳಲ್ಲಿ ವನಭೋಜನವನ್ನು ಮಾಡಬಾರದು. ಮತ್ತು ಧಾತ್ರಿ ಮರ ಇದ್ದಲ್ಲಿ
ಒಬ್ಬರ ಮನೆಯಲ್ಲಿ ಧಾತ್ರಿ ಮರ ಇದೆ ಹಾಗೆ ಅಂತಂದರೆ ಅಲ್ಲಿ ಅವರಿಗೆ ಎಲ್ಲ ವಿಧವಾದ ಐಶ್ವರ್ಯವೂ ಅಲ್ಲಿ ಸಿಗಾಕೆ ದೇವರು ಅನುಗ್ರಹ ಮಾಡ್ತಾನ ಹಾಗೆ ಅಂತ. ಮತ್ತು ಆ ಸ್ಥಳಗಳಲ್ಲಿ ಭೂತ ಪ್ರೇತ ಪಿಶಾಚಿಗಳು ರಾಕ್ಷಸಗಳು ಯಾರು ಆ ಸ್ಥಳಕ್ಕೆ ಬರುವುದಿಲ್ಲ ಧಾತ್ರಿ ಗಿಡ ಇರುವ ಸ್ಥಳದಲ್ಲಿ ಅಂತ ಹೇಳ್ತಾರೆ. ಮತ್ತು ಇದು ಧಾತ್ರಿ ವಿಶೇಷವಾಗಿ ಫಲಗಳೆಲ್ಲ ಹೇಳ್ತಾರೆ. ಧಾತ್ರಿ ಪೂಜೆ ಅಂತ ಅಂದರೆ ಈ ದೊಡ್ಡ ನೆಲ್ಲಿಕಾಯಿ ಅಂತ, ದೊಡ್ಡ ನೆಲ್ಲಿಕಾಯಿ ಗಿಡ ಅದನ್ನು ಹೊಸ ಗಿಡವಾಗಿ ತಂದಿಟ್ಟು ಪೂಜೆಯನ್ನು ಮಾಡಬೇಕು. ಇಲ್ಲ ಹಳೆ ಮರಗಳಿದ್ದರೆ ಕೂಡ, ಮರಗಳು ಅಂದರೆ ವನಗಳು ಅಂತ ಅದು ಲಕ್ಷಣಗಳೆಲ್ಲ ಹೇಳ್ತಾರೆ. ಮಾವಿನ ಮರ, ಹುಣಸೆ ಮರ ಇದೆಲ್ಲ ಇರುವ ವನಕ್ಕೆ ಹೋಗಿ ವನ ಭೋಜನ, ವನ ಅಂತಂದರೆ ಕಾಡು, ಅಲ್ಲಿ ಹೋಗಿ ಭೋಜನವನ್ನು ಮಾಡಬೇಕು ಹರಿ ಪ್ರೀತಿಗಾಗಿ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಅದೆಲ್ಲ ನಡೀಲಾರದು. ಆದ ಕಾರಣ ಧಾತ್ರಿ ಗಿಡವನ್ನು ಮತ್ತು ತುಳಸಿ ಗಿಡವನ್ನು ಒಟ್ಟಿಗೆ ಇಟ್ಟು ಪೂಜೆಯನ್ನು ಮಾಡಬೇಕು ಹಾಗೆ ಅಂತ ತಾತ್ಪರ್ಯ. ಅಂದರೆ ಗಿಡ ಅಂದರೆ ಫುಲ್ಲಾಗಿರಬೇಕು ಅದನ್ನು. ಗಿಡ ಅಂದರೆ ಯಾಕೆ ಹೇಳ್ತಾನೆ ಅಂತಂದರೆ, ಈ ನೆಲ್ಲಿಕಾಯಿ ಮರ ಇರುತ್ತೆ, ಅಲ್ಲಿ ಏನು ಮಾಡ್ತಾರೆ ಎಲ್ಲರೂ ಒಂದೊಂದು ಗಿಡವನ್ನು, ಆ ಕೆಲೆ ಎಲ್ಲ ಇತ್ತಲ್ವ ಅದನ್ನೆಲ್ಲ ಪೀಕಿ ಮುಂದೆ ಅಲ್ಲೆಲ್ಲಿ ಇಟ್ಟು ಅದು ಪೂಜೆಯನ್ನು ಮಾಡ್ತಾರೆ. ಅದರಲ್ಲಿ ಕಾರ್ತಿಕ ದಾಮೋದರ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಕಾರ್ತಿಕ ಮಾಸದಲ್ಲಿ ಅಂಥೇಳಿ ಆ ಧಾತ್ರಿ ವೃಕ್ಷವನ್ನು ನಾವು ಪೂಜೆ ಮಾಡ್ತೇವೆ. ಅದು ಬಂಟೆಯನ್ನು ಅಲ್ಲೆಲ್ಲಿ ತಗೊಂಬಂದು ಅದನ್ನು ಪಿಚ್ಚಿ ತಗೊಂಬಂದು ಇಲ್ಲಿ ಮಾಡಿದರೆ ಅದರಲ್ಲಿ ದೇವತಾ ಸನ್ನಿಧಾನ ಇರೋದಿಲ್ಲ. ದೇವತಾ ಸನ್ನಿಧಾನ ಇದೆ ಅಂತಂದರೆ ಅದನ್ನು ನಾವು ಒಡೆಯೋಕ್ಕೆ ಚಾನ್ಸಸ್ ಇಲ್ಲ. ಅದರ ಕಾರಣ ಅದನ್ನು ಹೊಸ ಗಿಡ, ಚಿಕ್ಕ ಗಿಡ ತೆಗೆದಿಟ್ಟು ಅದನ್ನು ಪೂಜೆ ಮಾಡಬೇಕು. ಈ ಒಡೆದ ಗಿಡಗಳೆಲ್ಲ ತೆಗೆದು ಪೂಜೆಯನ್ನು ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೋದ ವರ್ಷ 2-3 ವೀಡಿಯೋ ಹಾಕಿದ್ದಾನೆ. ಅದರಲ್ಲಿ ಇದು ಒಂದು ವೀಡಿಯೋ ಈ ವರ್ಷ ಹೊಸದಾಗಿದೆ ಹಾಗೆ ಅಂತ ಇದನ್ನು ಹಾಕಿದ್ದಾನೆ. ಶ್ರೀಕೃಷ್ಣಾಯ ನಮಃ.